ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿಕಾರ ಮಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋದು ಒಂದು ಬಂಡೂರು ಕುರಿ ಫಾರ್ಮ್. ಸೊ ತುಂಬಾ ಚೆನ್ನಾಗಿದಾವೆ ಕುರಿಗಳೆಲ್ಲ, ಒಳ್ಳೆ ಬ್ರೀಡಲ್ಲಿ ಇದಾವೆ. ನೋಡ್ಬೋದು ಎಷ್ಟು ಮುದ್ದಾಗಿದ್ದಾವೆ ಮರಿಗಳು ಅಂತ. ಸೊ ಇವ್ರ ಹತ್ರ 35 ಫೀಮೇಲ್ ಕುರಿಗಳಿದಾವೆ, ಮತ್ತೆ 3 ಬ್ರೀಡರ್ಸ್ ಇದೆ, ಮತ್ತೆ ಟಗರುಗಳು ಒಂದು 9 ಸೇಲ್ಗಿದಾವೆ. ಎಲ್ಲ ಕೂಡ ಒಳ್ಳೆ ಬ್ರೀಡಲ್ಲಿ ಇರುವಂತವೆ. ಸೊ ಯಾರಿಗಾದ್ರು ಬೇಕು ಅನ್ನೋರು ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಇದು 3 ಪಾರ್ಟ್ ಅಲ್ಲಿ ಇರುತ್ತೆ. ಫಸ್ಟ್ ಪಾರ್ಟ್ ಅಲ್ಲಿ ಕುರಿಗಳ ಬಗ್ಗೆ ಇರುತ್ತೆ, ಸೆಕೆಂಡ್ ಪಾರ್ಟ್ ಅಲ್ಲಿ ಸೇಲ್ ಮಾಡುವಂತ ಟಗರುಗಳ ಬಗ್ಗೆ ಇರುತ್ತೆ, 3ನೇ ಪಾರ್ಟ್ ಅಲ್ಲಿ ಬ್ರೀಡಿಂಗ್ ಟಗರುಗಳು ಇರುತ್ತೆ. ಸೊ ಇದ್ರ ಫಾದರ್ಸ್ ನೋಡೋದು ಮರಿಗಳು ತುಂಬಾ ಒಳ್ಳೆ ಬ್ಲಡ್ ಲೈನ್ ಇದಾವೆ. ಸೊ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಸೊ ವಿಡಿಯೋ ಕೊನೆವರೆಗೂ ನೋಡಿ, 3 ಪಾರ್ಟ್ನು ಕೂಡ ಮಿಸ್ ಮಾಡದೆ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಸರ್ ನಿಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಕೊಡಿ. ನಮಸ್ಕಾರ ಅಭಿಷೇಕ್ ಅವರೇ, ಥ್ಯಾಂಕ್ಸ್ ಫಾರ್ ಕಮಿಂಗ್. ಲೇಟ್ ಆಯಿತು. ನನ್ನ ಹೆಸರು ಸೈಯದ್ ಜವಾದ್ ಅಂತ, ನಾನು ಬ್ಯಾಂಗ್ಳೂರಲ್ಲಿ ಇರೋದು. ಇದು ಒಂದು ಶೋಕಿ ಥರ ಸ್ಟಾರ್ಟ್ ಮಾಡಿದೆ ನಾನು ಬನ್ನೂರು. ಅದಾದಮೇಲೆ ಬ್ರೀಡಿಂಗೇ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟ್ 6 ತೊಗೊಂಡು ಬಂದಿದ್ದು ನಾನು ಮೈಸೂರಿಂದ. 6 ಕುರಿ ತೊಗೊಂಡು ಬಂದಿದ್ದು. ಅದಾದ್ಮೇಲೆ ತುಂಬಾ ಇಷ್ಟ ಆಯಿತು. ಈ ಬ್ರೀಡ್ನು ಉಳ್ಸೋಣ, ಮುಂದೆ ಬರೆಯೋಣ ಅಂತ ಡೆವಲಪ್ ಮಾಡೋಕ್ಕೆ ತಂದಿದ್ದೀನಿ. ಫಾರ್ಮ್ ಬಂದ್ಬಿಟ್ಟು ಇಲ್ಲಿ ದೊಡ್ಡಬಳ್ಳಾಪುರ ಹತ್ರ ಇದೆ. ಎಲ್ಲಾ ಕುರಿಗಳು ತಗೊಂಡ್ ಬಂದಿರೋದು ಕಿರ್ಗಾವಲ್ಲು, ಮೈಸೂರು, ಮಳವಳ್ಳಿ ಇಲ್ಲಿಂದ ತಗೊಂಡ್ ಬಂದಿದ್ದು. ನಿಮ್ದು ಫಾರ್ಮ್ ಅಡ್ರೆಸ್ ಕಂಪ್ಲೀಟ್ ಹೇಳ್ಬಿಡಿ. ಯಾವ ಟಿವಿ ಸರ್ಕಲ್ ಇದೆ ನೋಡಿ, ಅಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ. ಆಲ್ಮೋಸ್ಟ್ ನಿಮ್ಗೆ ಮೇನ್ ರೋಡ್ ಅಲ್ಲಿ ಇದೆ. ಸೊ ಬರೋಕೆ ಈಸಿ ಆಗುತ್ತೆ. ಸರ್, ಈಗ ನಿಮ್ಮ ಹತ್ರ ಎಷ್ಟು ಕುರಿಗಳು ಇದಾವೆ, ಮೇಲ್ ಫೀಮೇಲ್ ಎಲ್ಲ? ಆಲ್ಮೋಸ್ಟ್ ನನ್ನ ಹತ್ರ ಒಂದು 40 ಫೀಮೇಲ್ಸ್ ಇದಾವೆ. ಅದು ಬಿಟ್ರೆ ಒಂದು 4 ಬ್ರೀಡರ್ಸ್ ಇಟ್ಟಿದ್ದೀನಿ. ಅದು ಇದ್ರೆ ಇವಾಗ ಸ್ವಲ್ಪ ಮರಿಗಳು ಹಾಕಿದಾವೆ, ಒಂದು 10-15 ಮರಿಗಳು ಇದಾವೆ. ಅದ್ರ ಜೊತೆ ನಿಮ್ಗೆ ಒಂದು ಕುರ್ಬಾನಿಗೂ ಸ್ವಲ್ಪ ಸೈಡ್ ರೆಡಿ ಮಾಡೋಣ ಅಂತ. ಈಗ ಮಟನ್ ಪರ್ಪಸ್ಗೂ ಒಂದು ಸ್ವಲ್ಪ ಇಟ್ಟಿದ್ದೀನಿ. ಸೊ ಈಗ ಮಟನ್ ಬೇಕು ಅಂದ್ರೂ ಕೂಡ ಸಿಗುತ್ತೆ. ಮಟನ್ ಸಾಕಕ್ ಬೇಕು ಅಂದ್ರೂ ಸಿಗುತ್ತೆ. ತೋಟ ಬಗ್ಗೆ ನಮ್ಮ ಅಪ್ಪ ಆಲ್ರೆಡಿ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ಹೆಂಗ್ ಮೇಯಿಸ್ತಿದ್ವಿ, ಹೆಂಗ್ ಬ್ರೀಡಿಂಗ್ ಆಗ್ತಿದೆ, ಅದ್ರ ಬಗ್ಗೆ ಎಲ್ಲ ನಮ್ಮ ಅಪ್ಪ ಹೇಳ್ಕೊಟ್ಟು. ಸರ್, ನನ್ನ ಹೆಸರು ಅನಸ್ ಅಂತ. ಇದು ಫಾರ್ಮ್ ನಮ್ಮ ಫ್ರೆಂಡು, ಅವ್ರ ಹೆಸರು ಜವಾದ್ ಅಂತ. ಇದು ಬಂದು ದೊಡ್ಡಬಳ್ಳಾಪುರ್ನಲ್ಲಿ ಇರೋದು. ದೊಡ್ಡಬಳ್ಳಾಪುರ ತಪ್ಸೇಹಳ್ಳಿ, ಬೆಂಗಳೂರಿಂದ 45 ಕಿಲೋಮೀಟರ್ ಆಗುತ್ತೆ. 45 ಕಿಲೋಮೀಟರ್ಸ್ ಆಗುತ್ತೆ ಇಲ್ಲಿ. ಸರ್, ನಿಮ್ಮ ಸೈಯದ್ ಮುಜೀಬ್, ಇದು ನಿಮ್ಮ ಫಾರ್ಮ್? ಇದು ಮಗನ್ ಸರ್, ನಿಮ್ಮ ಮಗ ಸೈಯದ್ ಜವಾದ್. ಇಬ್ರು ಇದಾರೆ ಮಕ್ಕಳು. ದೊಡ್ಡ ಮಗ ಸೈಯದ್ ಹಮಾದ್ ಅಂತ, ಚಿಕ್ಕವನ್ ಸೈಯದ್ ಜವಾದ್ ಅಂತ. ಅವ್ರು ಮಾಡಿರೋದು? ಹೌದು ಸರ್, ಇಬ್ರು ಅಂತ ಮಾಡಿದ್ದಾರೆ. ಒಟ್ಟಿಗೆ ಮಾಡಿ ನಾವು ಸ್ವಲ್ಪ ಸಪೋರ್ಟ್ ಬರ್ತೀವಿ, ಮಾಡ್ತೀರಾ? ಹೌದು ಸರ್, ನಿಮ್ಮ ಮಗ ಮಾಡ್ತಿರೋದಕ್ಕೆ ಸಪೋರ್ಟ್? ಹೌದು ಸರ್, ಮಕ್ಕಳು ಮಾಡ್ತಿದಾರಲ್ಲ ಅದಕ್ಕೆ ನಾನು ಸರ್, ಈಗ ನಿಮ್ ಕುರಿಗಳಲ್ಲಿ 35 ಇದೆ ಅಂದ್ರೆ, ಸೊ ಪ್ರೆಗ್ನೆಂಟ್ ಕುರಿಗಳು ಎಷ್ಟಿದಾವೆ? 6-7 ಇದೆ ಸರ್. 6-7 ಕುರಿಗಳು. ಹೌದು ಸರ್. ಸೊ ಇನ್ ಮಿಕ್ಕಿದ ಎಲ್ಲ ಮರಿ? ಹೌದು ಸರ್, ಮೊನ್ನೆ ಹೋಗ್ತು ಒಂದು 20 ಡೇಸ್ ಅಲ್ಲಿ ಒಂದು 4 ಬೇರೆ ಹಾಕಿ ಸರ್. ಈಗ ನೀವು ಇವು ಫೀಮೇಲ್ ಕುರಿಗಳು ಯಾವ ಸೇಲ್ಗಿದಾವೆ? ಫೀಮೇಲ್ ಇದೆ ಸರ್, ಸೇಲ್ ಕೊಡ್ತೀರಾ? ಹೌದು ಸರ್. ಸರ್, ಈಗ ನೀವು 35 ಕುರಿಗಳು ತಂದಿದ್ದೀರಿ. ಬಂಡೂರು ಅಂದ್ರೆ ಕಾಸ್ಟ್ಲಿ, ಎಲ್ಲ ಏನ್ ಬೆಲೆ ಆಗಿದಾವೆ? ಬೆಲೆ ಬಗ್ಗೆ ಮಗನಿಗೆ ಗೊತ್ತು, ಅದ್ರ ಬಗ್ಗೆ ಬೆಲೆ ಎಲ್ಲ ಏನಿದ್ರು ಮಗನ ಹತ್ರ? ಹೌದು ಸರ್. ಸೊ ಈಗ ಟಗರುಗಳು ಬೇಕು ಅಂದ್ರೂ ಕೂಡ ಅವ್ರನ್ನ ಎಲ್ಲ ನಂಬರ್ ಇದೆ ಜವಾಬ್ದು, ಅವ್ರನ್ನ ನಂಬರ್ ಹಾಕಿದ್ವಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ. ಸೊ ಈಗ ಯಾರಿಗಾರು ಮರಿಗಳು ಬೇಕು ಅಂದ್ರೆ ಯಾರು ಕಾಂಟ್ಯಾಕ್ಟ್ ಮಾಡ್ಬೇಕು? ಅವ್ರು ಕಾಂಟ್ಯಾಕ್ಟ್ ಮಾಡಿ ಬರ್ಬೋದು. ಕಾಂಟ್ಯಾಕ್ಟ್ ನಂಬರ್ ನಿಮ್ಗೆ ಕೊಡ್ತೀನಿ, ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡು ಫಾರ್ಮ್ಗೆ ಡೈರೆಕ್ಟ್ ಬರ್ಬೋದು. ಸರ್, ನಿಮ್ದು ಕಾಂಟ್ಯಾಕ್ಟ್ ನಂಬರ್? 9686652280. ಸೊ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅಥವಾ ಲೊಕೇಶನ್ ಬೇಕು ಅಂತ ಕೂಡ ಕಳಿಸ್ಕೊಡ್ತೀವಿ. ಬನ್ನಿ. H&M ಫಾರ್ಮ್ ಅಂತ ದೊಡ್ಡಬಳ್ಳಾಪುರ ಹತ್ರ ಕೇಳಿದ್ರೆ ಸಿಗುತ್ತೆ ನಿಮ್ಗೆ. ಫಾರ್ಮ್ ಹೆಸರೇನು? H&M ಅಂತ. H&M. ಎಲ್ಲ ಇಲ್ಲಿ ಉಚ್ಚ ಕುರಿ, ಸಿರಿ ಕುರಿ ಎಲ್ಲ ಇದಾವೆ? ಎಲ್ಲ ಇದೆ. ನಿಮ್ಗೆ ಗೊತ್ತಿಲ್ಲ, ಇದು ಎಲ್ಲ ಕಿವಿ ಎಲ್ಲ ಮಾಡಿದ್ರಲ್ಲ, ಎಲ್ಲ ಹೆಣ್ಮರಿಗಳು ಎಲ್ಲ. ಇದರಲ್ಲಿ ಅದು ಸಿರಿ ಕುರಿ ಬರುತ್ತೆ? ಹೌದು ಸರ್. ಹೊನ್ನಾರೆ ಕುರಿ ಬರುತ್ತೆ ಅದು? ಹೌದು ಸರ್. ಇದು ಪ್ರೆಗ್ನೆಂಟ್ ಸರ್, ಅದು ಪ್ರೆಗ್ನೆಂಟ್ ಇದೆ. ಅದು ಪ್ರೆಗ್ನೆಂಟ್? ಹೌದು ಸರ್. ಸರ್, ಈಗ ಸೇಲ್ಗೆ ಮರಿಗಳು 1 ವರ್ಷದ ಮರಿಗಳು 9 ಇದೆ ಅಂದ್ರೆ? ಹೌದು ಸರ್. ಅದು ಕೂಡ ರೇಟ್ ಎಲ್ಲ ನಿಮ್ಮ ಮಗ ಅವ್ರನ್ನ? ಹೌದು ಸರ್, ಎಲ್ಲ. ಸೊ ಹಾಗೆ 6-7 ತಿಂಗಳು ಮರಿಗಳು ಕೂಡ ಕೊಡ್ತೀರಾ? 6 ತಿಂಗಳು, ಚಿಕ್ಕ 4 ತಿಂಗಳು ಇದೆ. ಸಾಕೋದು ಇಷ್ಟ, ಯಾವ ತರ ಬೇಕು ಆ ತರ ಕೊಡುತ್ತೆ. ಈಗ 1 ವರ್ಷದ ಬೇಕು ಅಂತ ಕೊಡ್ತೀವಿ. ಸರ್, ಈಗ ನೀವು ಹೇಳಿ ಈ ಕುರಿಗಳ ಬಗ್ಗೆ. ಅಂದ್ರೆ ಈಗ ಕುರಿಗಳಿದಾವೆ ಇಲ್ಲಿ, ಈಗೆಲ್ಲ ಏನ್ ಪ್ರೈಸ್ ಇರ್ಬೋದು ಇವಕ್ಕೆಲ್ಲ? ಸರ್, ಇದೆಲ್ಲ ಒಂದು ಸ್ಟಾರ್ಟಿಂಗ್ ಒಂದು 30,000 ತಗೊಂಡಿದಾರ ಫೀಮೇಲ್ಸ್. 30,000 50,000 ತನಕ ತಗೊಂಡಿದ್ದಾರೆ. ಹಾ, ಫೀಮೇಲ್ಗೆ. ಅದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿದೆ. ಈಗ ಅದು ತುಂಬಾ ಟಾಪ್ ಕ್ವಾಲಿಟಿ ಇದೆ ಅಂದ್ರೆ 50,000 ತನಕ ತಗೊಂಡು. ಈಗ ಒಂದ್ ಸ್ವಲ್ಪ ಕಮ್ಮಿ ಇದೆ ಅಂದ್ರೆ ಅದೊಂದು 30,000 ಆ ತರ. ಸೊ ಈ ಕುರಿಗಳು ಮತ್ತೆ ಆ ಕಡೆ ಹಾ. ಎಲ್ಲ ಫೀಮೇಲ್ ಯಾರಾದ್ರೂ ಬೇಕು ಅಂತ ಸೇಲ್ ಮಾಡ್ತಾರೆ.
ಯಾರಾದ್ರು ಬೇಕು ಅನ್ನೋರು ಅವ್ರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ. फिर भी ಸರಿ, ಓಕೆ. ಮೇವೆಲ್ಲ ಏನೇನ್ ಕೊಡ್ತೀರಾ? ಸರ್ ಬೆಳಗ್ಗೆ ಎದ್ದ ಕೂಡಲೇ ನಾವು ಸ್ವಲ್ಪ ಜೋಳ ಕೊಡ್ತೀವಿ, ಜೋಳ ಹುಳ್ಳಿ ಕೊಡ್ತೀವಿ. ಆಮೇಲೆ ಸ್ವಲ್ಪ ಸಿಮ್ಮೆ ಹುಲ್ಲು ಕೊಡ್ತೀವಿ. ಇಲ್ಲೆಲ್ಲ ಬೆಳಿತೀವಿ ನಾವು ಸ್ವಂತ ಇದು ಜೋಳ ಕಡೆ ಬೆಳಿತೀವಲ್ಲ. ನೀವೇ ಬೆಳಿತೀರಾ? ಹೌದು ಸರ್, ಇಲ್ಲೇ ಬೆಳಿತೀವಿ ನಾವು, ಕೊಡ್ತೀವಿ. ಆಮೇಲೆ ಮಧ್ಯಾಹ್ನ ಹಿಂಗೆ ತಿರ್ಗಾ ರಾಗಿ ಹುಲ್ಲು ಕೊಡ್ತೀವಿ ಸರ್. ಆಮೇಲೆ ಪುನಃ ಡ್ರೈ ಫ್ರೂಟ್. ಹೌದು. ಸೊ ಒನ್ ಟೈಮ್ ಹಸಿ ಮೇವು, ಒಂದ್ಸಲ ಒಣಮೇವು. ತಿರ್ಗಾ ಸಂಜೆ 5 ಗಂಟೆಗೆ ಡ್ರೈ ಫ್ರೂಟ್ ಕೊಟ್ಬಿಟ್ಟು ತಿರ್ಗಾ ಮತ್ತೊಮ್ಮೆ ಹಸಿ ಹುಲ್ಲು ಕೊಟ್ಟು ಆಮೇಲೆ ಸಾಯಂಕಾಲ ಬಂದು ಇದು ರಾಗಿ ಹುಲ್ಲು ಕೊಡ್ತೀವಿ. ರಾಗಿ ಹುಲ್ಲು. ಹೌದು ಸರ್. ಸೊ ಹೊರಗಡೆ ಏನಾದ್ರು ಮೇಯಕ್ ಬಿಡ್ತೀರಾ? ಸ್ವಲ್ಪ ಒಂದ್ ಗಂಟೆ ಆಡಕ್ಕೆ ಸ್ವಲ್ಪ ಕಾಲ್ ಫ್ರೀ ಆಗಿ ಸ್ವಲ್ಪ ಓಡಾಡಕ್. ಹೌದು ಸರ್. ಯಾಕಂದ್ರೆ ಒಂದೇ ಕಡೆ ಇವು. ಹೌದು ಅದಕ್ಕೆ ಕಾಲಿ ಜಾತ ಅಂತ ಅವಾಗ 2 ಗಂಟೆ ಬಿಡ್ತೀವಿ, ಮೇಯ್ಕೊಂಬರ್ತಾವ, ಹಂಗೆ ಆಡ್ಕೊಂಬರ್ತಾವು, ಬಿಡ್ತೀವಿ ಸರ್ ಓಡಾಡಕ್ಕೆ. ಹೌದು ಸರ್. ಈಗ ನೀವು ಬಕ್ರಿ ಹಬ್ಬಕ್ಕೂ ಟಗರುಗಳು ಮಾರ್ತೀರಾ? ಹಾ, ಮಾರಿದ್ವಿ ಸರ್. ಲಾಸ್ಟ್ ಬೇರೆ ಮಾರಿದ್ವಿ ನಾವು, ಆಗ ಮಾರಿದ್ವಿ. ಸೊ ಈಗ ನೆಕ್ಸ್ಟ್ ವರ್ಷ ಕೂಡ ಬಕ್ರಿ ಹಬ್ಬಕ್ಕೆ ಬೇಕು ರೆಡಿ ಇದಾವೆ. ಹೌದು ಸರ್. ಸೊ ನಿಮ್ಮ ಹತ್ರ ಪ್ಯೂರ್ ಬಂಡೂರ್ ಎಲ್ಲ ಸಿಗುತ್ತೆ? ಪ್ಯೂರ್ ಕ್ರಾಸ್ ಯಾವುದೂ ಇಲ್ಲ? 100% ಬಂದು ಸರ್. ಸರ್ ಈಗ ಮರಿ ಇದೆಯಲ್ಲ, ಅದು ಏನ್ ವಯಸ್ಸಾಗೈತೆ? ಸರ್ ಇದು 20 ದಿವಸ ಆಗಿದೆ. 20 ದಿನದ ಮರಿ. ಹ್ಮ್. ಸೊ ಪ್ಯೂರ್ ಕ್ವಾಲಿಟಿ. ಪ್ಯೂರ್ ಕ್ವಾಲಿಟಿ. ಸ್ವಲ್ಪ ಹತ್ರ. ಸೊ ವೈಟ್ ಫೇಸ್ ಇದು. ವೈಟ್ ಫೇಸ್. ಇದು ಉಚ್ಚುಕುರಿಗೆ ಬರುತ್ತೆ. ಲೈಟ್ ಆಗಿ ಕಣ್ಣು ಮೇಲೆ ಬ್ರೌನ್ ಆಗಿದೆ ಸರ್. ಸೊ ಇದೆ. ಒಂದೊಂದೇ ಮುಂದೆ ಅದನಲ್ಲ ಅವನು ಇವನು ಗುಡ್ಡರ್ ಅಂತ. ಸೊ ಇದು ಒಂದು. ಸೊ ನಿಮ್ಮ ಹತ್ರ ಒಟ್ಟು 4 ಬ್ರೀಡರ್ಸ್ ಇದ್ದಾರೆ. ಸೊ ಅಂದ್ರೆ ಒಂದೊಂದನ್ನ ಚೇಂಜ್ ಮಾಡ್ತಾ ಇರ್ತಾರೆ. ಸೊ ಇನ್ಬ್ರೀಡ್ ಆಗಬಾರ್ದು. ಹೌದು. 15 ದಿನಕ್ಕೆ ಒಂದ್ಸಲ ಹಾಕ್ತಾ ಇರ್ತೀವಿ. ಈಗ ಇದಕ್ಕೆಲ್ಲ ಕಟಿಂಗ್ ಎಲ್ಲ ಮಾಡಿಸ್ಬೇಕು ಅಂದ್ರೆ ಹೊರಗಡೆ ಬರ್ತಾರ ಅಥವಾ ನೀವೇ ಮೈಸೂರಿಂದ ಬರ್ತಾರೆ ಸರ್. ಮೈಸೂರಿಂದ? ಮಳವಳ್ಳಿಯಿಂದ ಬರ್ತಾರಲ್ಲ, ಮಳವಳ್ಳಿ ಮೈಸೂರು ಸೈಡಿಂದ ಅವಾಗ ಬರ್ತಾರೆ. ಎಲ್ಲ ಒಂದು ವರ್ಷಕ್ಕೆ 1-2 ಸಲ ಕಟ್ ಮಾಡ್ತೀರಾ? ಇಲ್ಲ ಸರ್, ವರ್ಷಕ್ಕೆ 3 ಸಲ 4 ಮಂತ್ಸ್ ಒಂದ್ಸಲ ಮಾಡ್ತೀವಿ. 4 ಮಂತ್ಸ್ ಒಂದ್ಸಲ. ಅಂದ್ರೆ ಅದು ಕಟ್ ಮಾಡಿದ್ರೆ ಸ್ವಲ್ಪ ಗ್ರೋತ್ ಗೊಬ್ಬರ ಚೆನ್ನಾಗಿರುತ್ತೆ, ಚೆನ್ನಾಗಿ ಬ್ಯೂಟಿ ಕಟ್ತಾರೆ. ಸೊ ಕೂದಲಿದ್ರೆ ಅದು ಒಂಥರ ಅವ್ರಿಗೆ ಸ್ವಲ್ಪ ಇದಾಗತ್ತೆ, ನಮ್ಮ ಸಮಾಧಾನ ಇರೋದಿಲ್ಲ ಅವ್ರಿಗೆ ಕೂಡ. ಅವಕ್ಕೂ ಒಂಥರ ಅದು ಹಿಂಸೆ ಆಗುತ್ತೆ. ಹೌದು. ಸೊ ಹಾಗಾಗಿ 4 ತಿಂಗಳು ಮಾಡ್ತೀವಿ ನಾವು. ಉಗುರು ಕಟಿಂಗ್ ಮಾಡ್ತೀವಿ. ಉಗುರು ಕಟಿಂಗ್. ಹೌದು ಸರ್. ಉಗುರು ಬೆಳ್ಕೊಂಡ್ಬಿಡ್ತಾವಲ್ಲ ನಾವು. ಈ ತರ ಮೇಲ್ಗಡೆ ಅಟ್ಟದ ಮೇಲೆ ಮಾಡಿದ್ರೆ ಉಗುರು ಒಂದು ಬೆಳೆಯುತ್ತೆ, ಅದೊಂದು ಪ್ರಾಬ್ಲಮ್. ಬೆಳ್ಕೊಂಡ್ಬಿಟ್ಟಿವಿ ಸರ್, ಅದು ಜಾಸ್ತಿ ಕಟ್ ಮಾಡಲ್ಲ. ಸೊ ಹಂಗಾಗಿ ಅದೊಂದು ಮಾಡ್ಬೇಕು. ಹೊರಗಡೆ ಬಿಟ್ರೆ ಅದೇ ಸವಿಯುತ್ತೆ. ಹೌದು. ಹಂಗಾಗಿ ಏನ್ ಕಟ್ ಮಾಡಕ್ ಬರಲ್ಲ. ಮೊನ್ನೆ ಲಾಸ್ಟ್ ಸಂಡೆ ಬಂದಿದ್ರು ಅವರು, ಎಲ್ಲ ಉಗುರು ಕಟಿಂಗ್ ಮಾಡಿ, ಎಲ್ಲ ಉಗುರು ಕಟಿಂಗ್ ಎಲ್ಲ ಇದೆಲ್ಲ ಕೂದಲೆಲ್ಲ ಕಟ್ ಮಾಡಿದ್ದಾರೆ. ಹೌದು ಸರ್. ಈ ಟಗರುಗಳಿಗೆಲ್ಲ ಸ್ಟೈಲ್ ಕಟಿಂಗ್ ಮಾಡಿಸ್ತೀರಾ? ಇಷ್ಟೇ ಮಾಡಿ ಇದಕ್ಕೂ ಜಮೀನು ವಿಷಯ ಮಾಡಿಸೋದು ಸ್ವಲ್ಪ ಕೂದಲು ಒಂದು ಜಾಸ್ತಿ ಆಗ್ಬಿಟ್ಟಿದೆ ಅಂತ ಈ ಸಲ ಮಾತ್ರ ಮಾಡಿದ್ರು. ಜಾಸ್ತಿ ಕಟ್ ಮಾಡಿ. ಹೌದು. ಇದಕ್ಕೂ ಕೂಡ ಸ್ಟೈಲ್ ಕಟಿಂಗ್ ಮಾಡಿದ್ರು. ಇದು ಕೂಡ ಎಲ್ಲ ಎರಡು ಒಂದಿಗೆ ಮಡಿ ಸರ್. ಈಗ ಬಂಡೂರ್ ಕುರಿಗಳಿದಾವೆ. ಬಂಡೂರ್ ಕುರಿಗಳ ಬಗ್ಗೆ ಹೇಳಿ ಸರ್. ಇದು ನಮ್ಮ ಹತ್ರ ಇರೋದನ್ನು ಸೇಮ್ ಬ್ರೀಡ್. ಸೇಮ್ ಬ್ರೀಡ್ ಕ್ವಾಲಿಟಿ ಎಲ್ಲ ಒಂದ್ ತರ. ಹಾ, ಸೇಮ್ ಕ್ವಾಲಿಟಿ. ಈಗ ಫಿಮೇಲ್ಗಳ ಬಗ್ಗೆ ಎಲ್ಲ ಹೇಳಿ ಸರ್. ಫೀಮೇಲ್ಸ್ ಲೈಕ್ ಆ ತರ ಫ್ರೆಂಡ್ಲಿನೇ ಸರ್. ಇದು ಫ್ರೆಂಡ್ಲಿ ಇರುತ್ತೆ. ಆಮೇಲೆ ಫುಡ್ ಎಲ್ಲಾನು ಸೇಮ್. ಮೇಲ್ಸ್ಗೆ ಹೆಂಗ್ ಕೊಡ್ತಾರೋ ಸೇಮ್ ಫಿಮೇಲ್ಸ್ಗೆನು. ಹೊರಗಡೆ ಬಿಟ್ಟು ಮೇಯಿಸೋದು ಮತ್ತೆ ಅಥವಾ ಒಣಮೆ ಹೊಸ ಇಲ್ಲ ಸೇಮ್ ಆಗುತ್ತೆ. ಮೇಂಟೆನೆನ್ಸ್ ಕಡಿಮೆನೇ ಇರೋದು ಮೇಂಟೆನೆನ್ಸ್. ಬಂಡೂರ್ ಕುರಿ ಅಂದ ತಕ್ಷಣ ಕಾಸ್ಟ್ಲಿ ಕುರಿಗಳು ಮತ್ತೆ ಮೇಂಟೆನೆನ್ಸ್ ಕಾಸ್ಟ್ಲಿ ಅಂತಾರೆ. ಸೊ ಇದಕ್ಕೇನು ಅಷ್ಟು ಕಾಸ್ಟ್ಲಿ ಇಲ್ಲ, ಆ ತರ ಏನಿಲ್ಲ. ಕಾಸ್ಟ್ಲಿ ಅಂತ ಆ ತರ ಏನಿಲ್ಲ. ಯಾಕಂದ್ರೆ ಇದಕ್ಕೆಲ್ಲ ಬಾದಾಮಿ, ಪಿಸ್ತಾ ಇವೆಲ್ಲ ಇಲ್ಲ ಅದೆಲ್ಲ ಏನ್ ಕೊಡಲ್ವಾ ಸರ್? ಜಸ್ಟ್ ಒಣಮೇವು, ಹಸಿ ಹುರುಳಿ, ರಾಗಿ ಹುಲ್ಲು ಹಂಗಿಲ್ಲ, ಇಷ್ಟೇ ಕೊಡೋದು. ಯಾಕಂದ್ರೆ ಅದೆಲ್ಲ ಕೊಡ್ತೀವಿ ಅಂದಾಗ ಏನ್ ಮಾಡ್ತಾರೆ, ಹೊಸಬ್ರು ಯಾರು ಸಾಕಕ್ ಬರಲ್ಲ. ಪಿಸ್ತಾ, ಬಾದಾಮಿ ಇಲ್ಲ ಅದೆಲ್ಲ ಕೊಡಲ್ಲ. ಹಾಗಾಗಿ ಇದು ಮೇಂಟೆನೆನ್ಸ್ ಕಡಿಮೆ ಇದೆ. ಕಡಿಮೆನೆ. ಸರ್, ಈ ಕುರಿಗಳು ಬಿಟ್ಟು ನೀವು ಬೇರೆ ಇನ್ಯಾವ ಕುರಿಗಳು ಸಾಕಿದ್ರೆ? ಸದ್ಯಕ್ಕೆ ಇದೇ ಸಾಕ್ತಾರೆ. ಅದು ಈ ನೆಕ್ಸ್ಟ್ ಬಂದು ನಮ್ಮ ಇದಿದಲ್ಲ ಸರ್, ಟಗರುಗಳು, ಅಮೀನ್ಗಡ್ದು. ಅದು ಸಾಕ್ತಿರೋದು? ಅದು ಸಾಕ್ತಿರೋದು ಪ್ರಿಪೇರ್ ಮಾಡಿ ಸರ್. ಈಗ ಪ್ರೆಸೆಂಟ್ ಬಂಡೂರು ಕುರಿಗಳು ಮತ್ತೆ ಯಾಕಿಲ್ಲ, ಈ ತರ ನೆಕ್ಸ್ಟ್ ಅದೇ ಮಾಡ್ಬೇಕಂತ ಮಾಡಿದ್ವಿ. ಅದನ್ನು ಇದ್ರ ಜೊತೆಗೆ ಅದು ಸಾಕ್ತೀರಾ? ಸೊ ಅದೆಲ್ಲ ಬಕ್ರಿ ತರ್ಕೋಸ್ಕರ? ಹೌದು ಸರ್. ಬಟ್ ಅದಕ್ಕೆ ಯಾಕೆ ತಂದಿಲ್ಲ ಅಂದ್ರೆ ನಾವು ಅತ್ತಂದ್ರೆ ಜೊತೆಗಿರೇ ಸ್ವಲ್ಪ ಕಷ್ಟ ಆಗ್ತಿದ್ವಿ. ಆದ್ರೆ ಈ ಟಗರುಗಳಿಗೂ ಅವಕ್ಕೂ ಸ್ವಲ್ಪ ಬಹಳ ಇದಾಗತ್ತೆ. ಅದಕ್ಕೆ ತಂದೆ ಬಿಟ್ಲ ಬೇರೆ ಜಾಗ ವ್ಯವಸ್ಥೆ ಮಾಡ್ಬಿಟ್ಟು ಅವರಿಗೆ ಇದೇ ಶೆಡ್ ಅಲ್ಲಿ ಬೇರೆ ಜಾಗ ವ್ಯವಸ್ಥೆ ಮಾಡಿ ಮಾಡಿದ್ವಿ ಸರ್. ಸೊ ಅದಕ್ಕೊಂದು ಕಂಪಾರ್ಟ್ಮೆಂಟ್ ಮಾಡಿ ಆಮೇಲೆ ತರ್ತೀವಿ. ಹಿಂದೆ ಜಾಗ ಹಿಂದೆ ಜಾಗ ಅಲ್ಲಿ ಮಾಡೋದು ಮಾಡಿದ್ವಿ. ಸೊ ಅವಾಗ ಇದು ಸಪ್ರೇಟ್, ಅದು ಸಪ್ರೇಟ್ ಇರುತ್ತೆ. ಸ್ವಲ್ಪ ಇಟ್ಟೆಲ್ಲ ಇಟ್ಟಿದ್ ನಾವು ಸುಮ್ಮನೆ ಇಟ್ಟಿದೀವಿ, ಆ ತರ ಸೆಟ್ ಆಗಿಲ್ಲ.
ಯಾವುದು ಅಂದ್ರೆ ಈ ಇದು ಕುರಿಗಳು ಕಟ್ಟಾಗಿಲ್ಲ. ಸ್ವಲ್ಪ ಸಾಫ್ಟ್ ಇವು, ಸೊ ಅವೆಲ್ಲ ಬಹಳ rough, ಸಾಫ್ಟ್, ಬಹಳ ಸಾಫ್ಟ್. ನಿಮಗೂ ಗೊತ್ತಿರ್ಬೋದು ಇದ್ರ ಬಗ್ಗೆ. ಈ ಬೇರೆ ಲೋಕಲ್ ಕುರಿ ಇದಾವಲ್ಲ ಸರ್, ಲೋಕಲ್ ಕುರಿ ಇದಾವಲ್ಲ ಹಾ. ನಮ್ಮವು, ಆ ಕುರಿ ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ದೂರ ವಾಸನೆ ಬರುತ್ತೆ, ಸ್ಮೆಲ್ ಬರುತ್ತೆ. ಕುರಿ ಬರುತ್ತೆ. ಅಭಿಪ್ರಾಯ ನಾನು ಯಾಕೆ ನಾನು ಸ್ವಲ್ಪ ಅನುಭವ ಆಗಿತ್ತು ನನಗೆ. ಇಲ್ಲೇ ನೀವು ಎನಿ ಟೈಮ್ ಇಲ್ಲೇ ಇರ್ತೀರಿ. ಹೌದು ಸರ್, ರಾತ್ರಿ ಬಂದ್ರು ಕೂಡ ಇದ್ರನ್ನ ಬೆಳಗ್ಗೆ ಸೇಂಗತ್ತ ಜೊತೆಲಿ ಇದ್ರು ಕೂಡ ಅವ್ರು ಯೂಸ್ ಭಾಷೆ ನಮ್ಮ ಹತ್ರ ಬರೋದಿಲ್ಲ, ಅಂದ್ರೆ ಅಷ್ಟು ಕ್ಲೀನ್ ಆಗಿರುತ್ತೆ. ಕ್ಲೀನ್ ಆಗಿರ್ತೀವಿ. ಅದಾದ್ಮೇಲೆ ಇವು ಫುಲ್ ಫ್ರೆಂಡ್ಲಿ, ಯಾಕೆ ನೀವೆಲ್ಲೋ ದೂರದಲ್ಲಿ ಬರ್ತಿದ್ರು ಕೂಡ ಐಡೆಂಟಿಫೈ ಮಾಡ್ತಾರೆ. ಹೌದು ಸರ್, ನಾನು ಅದು ಫ್ರೆಂಡ್ಸ್ ಆಗ್ಬಿಟ್ರೆ ಅವನಿಗೆ ನೀ ಬಂದಾಗ ನಿಮಗೆ ಅವ್ನು ನಿಮ್ ಹಿಂದೆ ಇರ್ತಾನ ಅವ್ನು. ಲೈಕ್ ಬಂದಾಗಿಂದ ಇದ್ದೇನೆ ನೋಡಿ ಆ ತರ ಅವನು. ಈ ತರ ಇದು ಫ್ರೆಂಡ್ಲಿ ನೇಚರ್ ಇದು. ಫ್ರೆಂಡ್ಸ್ ಅದೇ ತರದಲ್ಲಿ ಸೊ ಹಾಗಾಗಿ ಬ್ರೀಡ್ ತುಂಬಾ ನಿಮ್ಗೆ ಖುಷಿ ಇದೆಯಾ? ಬಹಳ ಸಂತೋಷ ಆಗುತ್ತೆ. ಯಾಕಂದ್ರೆ ಇವೆಲ್ಲ ಕಾಸ್ಟ್ಲಿ ಕುರಿಗಳು, ಪ್ಲಾಸ್ಟಿಕ್ಗಳು ಕೆಲಸ ಮಾಡಕ್ಕೂ ನಮಗೆ ಬೇಜಾರಾಗಲ್ಲ. ಬೇಜಾರಾಗಲ್ಲ. ಹಿಂದ್ಗಡೆ ಯಾಕಂದ್ರೆ 30,000 35,000 ಅಂದ್ರೆ 30 ಕುರಿಗೆ ಅಂದ್ರೆ ಅಲ್ಲೇ ಒಂದ್ 8-9 ಲಕ್ಷ ಆಗ್ಬಿಡುತ್ತೆ. ದುಡ್ಡು ಪ್ರಶ್ನೆ ಇಲ್ಲ. ಈಗ ಕೆಲವು ಇಲ್ಲಿದೆಲ್ಲ ಕುರಿಗಳು ಬೆಳಗ್ಗೆ ಸಾಯಂಕಾಲ ಮೇಸ್ತಾನೆ ಇರ್ಬೇಕು ಅವ್ರಿಗೆ. ಸೊ ಇವ್ ಆತರ ಇಲ್ಲ. ಇಲ್ಲ ಇಲ್ಲ, ಒಂದು ಬೆಳಗ್ಗೆ ಒಂದ್ಸಲ ಒಂದ್ ಗಂಟೆ, ಬಿಟ್ಟು ಸಂಜೆ ಒಂದ್ಸಲ 7 ಗಂಟೆ ಬಿಟ್ಬಿಟ್ಟು ಸಾಯ್ತು. ಸಾಯಂಕಾಲ ಅಂತ ಏನ್ ಮೇವ್ ಹಾಕೊಂಡು ಮೇವು ತಿಂದು ಆರಾಮಾಗಿರ್ತಾರೆ. ಈ ತರ ಮೇಂಟೆನೆನ್ಸ್ ಹೌದು. ಸಾಕ ಖುಷಿ ಇದೆ. ಸಾಕಕ್ ಬಹಳ ಖುಷಿ ಅಂದ್ರೆ ಬಹಳ ಖುಷಿ ಆಗುತ್ತೆ. But ಬೇರೆ ಕುರಿಗಳು ಅಷ್ಟು ಹೌದು, ಯಾಕಂದ್ರೆ ಇವ್ರ ಬಗ್ಗೆ ಸ್ವಲ್ಪ ಜಾಸ್ತಿ ತಲೆ ಕೆಡಿಸಲಾಗಿರುತ್ತೆ. ಬೇರೆ ಕೂಡ ನಾವು ಬಿಡ್ತೀವಲ್ಲ ಅವ್ರ ಹಿಂದೆನೆ ಇರ್ಬೇಕು. ನಾವು ಅಲ್ಲಿ ಇಲ್ಲಿ ಓಡೋಗೋದು ಜಾಸ್ತಿ. ಇವ್ ಹಂಗಲ್ಲ, ಇವ್ರಿಗೆ ಮೇವಕ್ ನಾವು ಹೊರ ಬಿಟ್ಬಿಟ್ಟು ನಾವು ಇದನ್ನ ಕೊಟ್ಟಿಗೆ ಕ್ಲೀನ್ ಮಾಡ್ಕೊಂತೀವಿ ನಾವು. ಅವಾಗ ಅವು ಎಲ್ಲೂ ಹೋಗಲ್ಲ. ಆತರ ಇವು ಮನ್ಸೂರ್ ಜೊತೆ ತುಂಬಾ ಚೆನ್ನಾಗಿ ಫ್ರೆಂಡ್ಲಿ ಆಗಿರುತ್ತೆ. ನಿಜ ಸರ್. ನಾವೇ ಅಂತಲ್ಲ, ನೀವು ಯಾರೋ ಒಬ್ಬ ಹೊಸ ಮನುಷ್ಯ ಬರ್ಲಿ, ಒಂದ್ಸರಿ ಭೇಟಿ ಆಗ್ಬಿಟ್ರಿ ಇವ್ರಿಗೆ, ಅವ್ರು ಹಿಂಗಡೆ ಆಗ್ಬಿಡ್ತಾರೆ ಅವ್ರು. ಸೊ ಹಿಂದೆನೆ ಓಡಾಡ್ತಾರೆ. ಹೌದು. ಈಗ ಸರ್ ನಿಮ್ ಕುರಿಗಳ ಬಗ್ಗೆ ಎಲ್ಲ ತೋರಿಸಿದೀರಾ. ಈಗ ನೆಕ್ಸ್ಟ್ ಬಿತ್ತನೆ ಟಗರುಗಳು ಮತ್ತೆ ಸೇಲ್ಗಿರೋ ಟಗರುಗಳ ಬಗ್ಗೆ ತಿಳಿಸ್ಕೊಡಿ.